ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ನಾವೆಲ್ ಸಿನಿಮ್ಯಾಟಿಕ್ ವೇಯಲ್ಲಿ ಆ್ಯಂಡ್ ಇದೆಲ್ಲದು ಸ್ವಲ್ಪ ಈಸಿ ಗೋಯಿಂಗ್ ಲ್ಯಾಂಗ್ವೇಜಲ್ಲಿದ್ದರೆ ಸ್ವಲ್ಪ ಬೆನಿಫಿಟ್. ಈ ರೀತಿಯಾದ ಕಾಂಬಿನೇಷನ್ನಲ್ಲಿ ಒಂದು ನಾವೆಲ್ನ ನೀವು ಹುಡುಕ್ತಾ ಇದ್ದರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಭಗೀರಥ ಅವ್ರು ಬರ್ದಿರೋ ಅಂತ ಅಮೀಬಾ ಅನ್ನೋ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ನ್ಯೂ ಲಾಂಚೆಡ್ ನಾವೆಲ್ ಅಂತ ಹೇಳ್ಬೋದು. ತುಂಬ ರೀಸೆಂಟ್ ಆಗಿ ಪಬ್ಲಿಷ್ ಆಗಿರೋವಂಥ ನಾವೆಲ್. ಸೊ ಇದು ಕಂಪ್ಲೀಟ್ ಆಗಿ ಯಾವ ರೀತಿಯಲ್ಲಿದೆ ಆ್ಯಂಡ್ ಯಾವ್ಯಾವ ಕ್ಯಾಟಗರಿಯವರಿಗೆ ಇದು ಸೂಟಬಲ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಓವರ್ ಆಲ್ ಆಗಿ ನೋಡ್ತಾ ಹೋಗೋಣ. ಒಂದು ಸ್ಟ್ರಾಂಗ್ ಇಂಟೆಲೆಕ್ಚುವಲ್ ಬ್ರೈನ್, ತುಂಬ ಸ್ಟ್ರಾಂಗ್ ಆಗಿ ಯೋಚನೆ ಮಾಡುವಂಥ ಆ್ಯಂಡ್ ತುಂಬ ಬ್ರಿಲಿಯಂಟ್ ಆಗಿರೋ ಒಂದು ವ್ಯಕ್ತಿ, ಈ ರೀತಿಯಾದ ವ್ಯಕ್ತಿತ್ವದಲ್ಲಿರೋರು ಒಂದು ರಾಂಗ್ ಪಾತ್ನ ಹಿಡಿದಾಗ ಯಾವ ರೀತಿಯಾದ ವಿಷಯಗಳ ಆ್ಯಂಡ್ ಇದು ಕಂಪ್ಲೀಟ್ಲಿ ಆ್ಯಂಟೋಗನಿಸ್ಟ್ ನಾವೆಲ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಹೀರೋನೇ ಬಂದು ಅಂದರೆ ಹೀರೋ ಅನ್ನೋ ರೀತಿಯಲ್ಲಿ ಯಾವ ಕ್ಯಾರೆಕ್ಟರ್ ಇದೆ, ಇದು ಕಂಪ್ಲೀಟ್ ಆಗಿ ಒಂದು ನೆಗೆಟಿವ್ ಶೇಡ್ನ ನಮಗೆ ಕೊಡೋ ರೀತಿಯಲ್ಲಿ, ಆ ನೆಗೆಟಿವ್ ಶೇಡ್ನ ಪೋಟ್ರೆ ಮಾಡೋ ರೀತಿಯಲ್ಲಿ ಕಂಪ್ಲೀಟ್ ನಾವೆಲ್ ಬಂದು ಇರುತ್ತೆ. ಆ್ಯಂಡ್ ಇದು ಯಾಕೆ ಇಂಟ್ರೆಸ್ಟಿಂಗ್ ಅಂತ ಅಂದರೆ, ನಾನು ಆಲ್ರೆಡಿ ಹೇಳ್ದಾಗೇ ಈ ಸಿನಿಮಾ ಸೀನ್ಸ್ ರೀತಿಯಲ್ಲಿ ನಿಮಗೆ ಕಟ್ಕೊಡ್ತಾ ಹೋಗುತ್ತೆ. ಅಂದರೆ ಈಗ ತುಂಬ ಟ್ರೆಂಡಲ್ಲಿ ಅನ್ನೋ ರೀತಿಯಲ್ಲಿ ನಿಮಗೆ ಖಂಡಿತವಾಗ್ಲೂ ಈ ಬುಕ್ನ ಓದಿದಾಗ ಒಂದು ಫೀಲ್ ಬರುತ್ತೆ. ಕಂಪ್ಲೀಟ್ ಆಗಿ ತುಂಬ ಸಿನಿಮ್ಯಾಟಿಕ್ ಸೀನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಅವರ ಕಾನ್ವರ್ಸೇಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಆಲ್ರೆಡಿ ಹೇಳಿದಾಗೆ ಈ ಲ್ಯಾಂಗ್ವೇಜ್ ವೈಸಲ್ಲಿ ಅಂತ ತೊಗೊಂಡ್ರು ಕೂಡ ತುಂಬ ಈಸಿ ಗೋಯಿಂಗ್ ಲ್ಯಾಂಗ್ವೇಜ್ ಅಂತ ತೊಗೋಬೋದು. ಸೊ ನಿಮಗೆ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು. ನೀವು ಬಿಗಿನರ್ಸ್ ಆಗಿದ್ರು ನಿಮಗೆ ಒಂದು ರೀತಿಯಲ್ಲಿ ಬೇಗ ಓದಿಸ್ಕೊಂಡು ಹೋಗೋಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಬಿಗಿನರ್ಸಿಗೆ ಏನು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀತಿಯಲ್ಲಿ ನೋಡೋದಾದರೆ, ಇದೊಂದು ಬಲ್ಕಿ ನಾವೆಲ್ ಆಗಿರೋದ್ರಿಂದ ತುಂಬ ಕ್ಯಾರೆಕ್ಟರ್ಸ್ ಬರುತ್ತೆ. ಆ್ಯಂಡ್ ಯೂಶ್ವಲಿ ಈ ರೀತಿಯಾದ ಒಂದು ದೊಡ್ಡ ಕಾದಂಬರಿ ಅಂದಾಗ ತುಂಬ ಕ್ಯಾರೆಕ್ಟರ್ಸ್ ಬರುತ್ತೆ. ಬಟ್ ಅದರಲ್ಲಿ ಈ ನಾವೆಲಲ್ಲಿ ಬರೋ ತುಂಬ ಕ್ಯಾರೆಕ್ಟರ್ಗಳ ಜೊತೆ ನಾವು ಆ ಸಿಚುಯೇಷನಲ್ಲಿ ನಾವು ಕೆಲವೊಂದು ಸರಿ ಒಗ್ಗೂಡಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಇರುವಾಗ ಕೆಲವೊಂದು ಸರಿ ನಮಗೆ ಇದೆಲ್ಲ ಕ್ಯಾರೆಕ್ಟರ್ಸ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನ ಬಿಟ್ಟರೆ ಇದರಲ್ಲಿರೋ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದರೆ, ತುಂಬ ಟ್ರೆಂಡಿಂಗಲ್ಲಿರುವಂಥ ವಿಷಯ ಆ್ಯಂಡ್ ಹೊಸ ಕ್ರೈಮ್ ಆಕ್ಟಿವಿಟೀಸ್ ಅಥವಾ ಆ ಕ್ರೈಮ್ ಬ್ರಾಂಚ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅನ್ನೋ ಒಂದು ಓವರ್ ಆಲ್ ವಿಷಯಗಳನ್ನು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದರೆ, ಈಗ ಒಂದು ಸಿಚುಯೇಷನ್ ಯಾವುದೋ ಒಂದು ಕತೆ ನಡೀತಾ ಇದೆ ಅನ್ನುವಾಗ ತುಂಬ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಒಂದೇ ವಿಷಯನ ಅವ್ರು ತೋರಿಸ್ಬೇಕಾದ್ರೆ ನಮಗೆ ಆ ವಿಷಯದ ಮೇಲೆ ತುಂಬ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂದರೆ ಒಂದೇ ಪರ್ಸನ್ ಅಷ್ಟು ಜನ ಬೇರೆಯವ್ರ ದೃಷ್ಟಿಕೋನದಿಂದ ಬೇರೆ ರೀತಿಯಲ್ಲಿ ನಮಗೆ ಕಟ್ಕೊಳ್ತಾ ಹೋದಾಗ ಒಂದು ರೀತಿಯಲ್ಲಿ ಆ ಸಿಚುಯೇಷನ್ನ ನಾವು ಗೆಸ್ ಮಾಡ್ತಾನೆ ಇರ್ತೀವಿ. ಒಂದು ರೀತಿ ಥ್ರಿಲ್ಲಾಗೇ ಇರುತ್ತೆ. ಓಕೆ, ನೆಕ್ಸ್ಟ್ ಗೆಸ್ ಮಾಡ್ತೀವಿ, ಕೆಲವೊಂದು ಅದೇ ಗೆಸ್ಸನ್ನು ಸಾಬೀತು ಮಾಡ್ಕೊಂಡಂಗಿರುತ್ತೆ, ಕೆಲವೊಂದು ಸರಿ ಬೇರೆ ಯಾವುದೋ ತುಂಬ ಒಳ್ಳೆ ಟ್ವಿಸ್ಟಲ್ಲಿ ಬರುತ್ತೆ. ಆ ರೀತಿಯಲ್ಲಿ ಕಂಪ್ಲೀಟಾಗಿ ನಾವೆಲ್ ಫುಲ್ ಆಗೇನೆ ಒಂದು ಕ್ಯೂರಿಯಾಸಿಟಿಯಲ್ಲೇ ಹಿಡ್ಕೊಂಡು ಹೋಗಿರ್ತಾರೆ. ಅದು ಇದರಲ್ಲಿರುವಂಥ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಬುಕ್ಕಲ್ಲಿರುವಂಥ ಸ್ಟಾರ್ಟಿಂಗ್ ಒನ್ ಲೈನರ್ ಬಂದು ನಾವು ಇವಾಗಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ ಅಥವಾ ತುಂಬ ವಿಷಯಗಳಿಗೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೋದು. ಯಾಕಂದರೆ ನಾವು ಒಂದು ವಿಷಯನ ನೋಡ್ತಿದ್ದೀವಿ, ಒಂದು ವಿಷಯ ಪಾಪ್ಯುಲರ್ ಆಗ್ತಿದೆ, ಅಥವಾ ಯಾವುದೋ ಒಂದು ಕ್ರೈಮ್, ಯಾವುದೋ ಒಬ್ಬ ಕ್ರಿಮಿನಲ್ ಸಿಕ್ಕಾಕೊಳ್ತಿದ್ದಾನೆ, ಈ ರೀತಿ ಯಾವುದೋ ವಿಷಯಗಳು ನಡೀಲಿ ಅಥವಾ ಯಾವುದೋ ಒಂದು ನ್ಯೂಸಲ್ಲಿ ತುಂಬ ಟ್ರೆಂಡಿಂಗ್ ಆಗಿರೋ ವಿಷಯಗಳು ನಡೀಲಿ, ಇದು ಎಲ್ಲದೂ ಕೂಡ ವಾಟ್ ಇಫ್ ಇದೆಲ್ಲ ಅವರ ಪ್ಲ್ಯಾನ್ ಆಗಿದೆ, ಈ ಅಕ್ಯೂಸೇಷನ್, ಈ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರೈಮ್ ಹಿಂದೆ ಇರುವಂಥ ಒಂದು ಬಿಗ್ ಹ್ಯಾಂಡ್ ಅಂತ ಯಾರಿರ್ತಾರೆ ಅವರ ಪ್ಲ್ಯಾನ್ ಆಗಿದ್ರೆ, ಇದೆಲ್ಲದರಲ್ಲಿ ನಮ್ಮನ್ನು ಡೈವರ್ಟ್ ಮಾಡಿ ಅವ್ರು ಯಾವುದೋ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಿದ್ರೆ, ಈ ರೀತಿಯಾದ ವಿಷಯಗಳೆಲ್ಲ ಒಂದು ಕಂಪ್ಲೀಟ್ ಆಗಿ ಒಂದು ಬೇರೆದೇ ಆದ ಒಂದು ಏನು ಹೇಳ್ತಾರೆ, ಒಂದು ಪ್ಯಾರಲಲ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಅಂದರೆ ನಾವಿವಾಗ ನೋಡೋ ಅಂಥ ತುಂಬ ಕ್ರೈಮ್ ರಿಪೋರ್ಟ್ಸ್ ಆಗಿರಲಿ, ನ್ಯೂಸ್ ಆಗಿರಲಿ, ಯಾವುದೆಲ್ಲ ಕ್ರೈಮ್ಗಳಾಗಿರಲಿ, ಎಲ್ಲ ನ್ಯೂಸ್ಗಳನ್ನೆಲ್ಲ ನಾವು ನೋಡ್ತಾ ಹೋದರೆ ಅದೆಲ್ಲದಕ್ಕೂ ಒಂದು ಪ್ಯಾರಲಲ್ ಥಿಂಗ್ ಅಂತ ಇರುತ್ತೆ. ವಾಟ್ ಇಫ್ ಇದೆಲ್ಲ ಕ್ರೈಮ್ಸಿಗೂ, ಇದೆಲ್ಲ ಕ್ರೈಮ್ಸು ಅಥವಾ ಇದೆಲ್ಲ ರಿಪೋರ್ಟ್ಸು ನಾವು ಯಾವ ರೀತಿಯಲ್ಲಿ ಪರ್ಸೀವ್ ಮಾಡ್ತಿದ್ದೀವಿ, ನಾವು ಯಾವ ರೀತಿಯಲ್ಲಿ ಈ ನ್ಯೂಸ್ಗಳನ್ನೆಲ್ಲ ಅನ್ಕೊಳ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಕೂಡ ಆ ಕ್ರೈಮಲ್ಲಿರುವಂಥ ಯಾವುದೋ ಒಬ್ಬ ಬಿಗ್ ಹ್ಯಾಂಡ್ ಆಗಿದ್ರೆ. ಸೊ ಅವ್ನು ನಮ್ಮನ್ನ ಇದೆಲ್ಲದನ್ನು ಮಾಡಿ ಡೈವರ್ಟ್ ಮಾಡಿ ಅವ್ನು ಬೇರೆ ಯಾವುದೋ ದೊಡ್ಡ ವಿಷಯನ ಪ್ಲ್ಯಾನ್ ಮಾಡ್ತಿದ್ರೆ, ಸೊ ಈ ರೀತಿಯಾದ ಒಂದು ಥಿಂಕಿಂಗ್ ವೇ ಇದೆ ಅಲ್ವಾ. ಅಂದರೆ ನಾವು ಇಷ್ಟು ದಿನ ಥಿಂಕ್ ಮಾಡ್ತಿದ್ದಕ್ಕೆ ಕಂಪ್ಲೀಟಾಗಿ ಪ್ಯಾರಲಲ್ ವೇ ಇದು. ಸೊ ಈ ರೀತಿಯಾದ ಒಂದು ಥಾಟ್ ಪ್ರಾಸೆಸ್ ಏನಿದೆ, ಈ ಥಾಟ್ ಪ್ರಾಸೆಸ್ ಮೇಲೇ ಈ ಕಂಪ್ಲೀಟ್ ನಾವೆಲ್ ಒಂದು ರೀತಿಯಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಯಾಕಂದರೆ ಇದೇ ವಿಷಯನ ನಾವು ಒಂದು ನಾರ್ಮಲ್ ಆಡಿಯನ್ಸ್ ಆಗಿ ನಾವು ಇದೇ ಕಥೆನ ನಾವು ಪರ್ಸೀವ್ ಮಾಡೋ ಇದಕ್ಕೂ, ಆ್ಯಂಡ್ ಇದರಲ್ಲಿರೋ ಓವರ್ ಆಲ್ ಇನ್ಡೆಪ್ತ್ ಆಗಿ ಅದೇ ಕಥೆನ ಅಥವಾ ಅದೇ ಕ್ರಿಮಿನಲ್ಸ್ ಮಧ್ಯೆ ನಡೆಯೋ ವಿಷಯಗಳು, ಅಥವಾ ಅಲ್ಲಿ ಇನ್ವೆಸ್ಟಿಗೇಟರ್ಸ್ ಮಧ್ಯೆ ನಡೆಯೋ ವಿಷಯಗಳು, ಅಲ್ಲಿ ನ್ಯೂಸ್ ಚಾನೆಲ್ಸ್ ಅವ್ರ ಮಧ್ಯ, ಅಥವಾ ಅಲ್ಲಿ ಯಾರೋ ಒಬ್ಬ ಚೀಟ್ ಮಾಡೋಗೋ ಬಿಸ್ನೆಸ್ ಪರ್ಸನ್ಸ್, ಪೊಲಿಟಿಷಿಯನ್ಸ್, ಈ ರೀತಿಯಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳ ಮಧ್ಯದಲ್ಲೇ ನಡೆಯುವಂಥ ವಿಷಯಗಳು, ಇದೆಲ್ಲದು ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಇದು ಒಂದು ಕಾಲ್ಪನಿಕ ಕಥೆನೇ ಇರಬಹುದು, ಆದರೆ ಎಲ್ಲೋ ಒಂದು ಕಡೆ ನಮಗೆ ರಿಲೇಟ್ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾನೆ ಹೋಗುತ್ತೆ. ಸೊ ಅದೇ ಇದರಲ್ಲಿರೋ ಅಂಥ ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು.
ಆ್ಯಂಡ್ ಇದ್ರಲ್ಲಿ ಬರೋ ತುಂಬ ಕ್ಯಾರೆಕ್ಟರ್ಸ್ ಆಗಿರಲಿ ಅಥವಾ ತುಂಬ ಸಿಚುಯೇಷನ್ಸ್ ಆಗಿರಲಿ, ಖಂಡಿತವಾಗ್ಲೂ ಇದು ಈ ವಿಷಯಗಳ ರೆಸೆಂಬ್ಲೆನ್ಸ್ ಅನ್ನೋ ರೀತಿಯಲ್ಲಿ ನಮಗೆ ಖಂಡಿತವಾಗ್ಲೂ ಫೀಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ಸ್ನ ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ ಅಥವಾ ಮಾಸ್ ಮೀಡಿಯಾದಲ್ಲೇ ಆಗಿರಲಿ ತುಂಬ ಸೆಲೆಬ್ರಿಟೀಸ್ನೆಲ್ಲ ಇಟ್ಕೊಂಡು ಅದನ್ನು ಪ್ರಮೋಟ್ ಮಾಡ್ತಾರೆ. ಬಟ್ ಅದರಿಂದ ಆ್ಯಕ್ಚುಲಿ ಅದು ಎಲ್ಲೋ ಒಂದು ಕಡೆ ಅದು ಸ್ಪಾಯ್ಲ್ ಆದಾಗ ಅಥವಾ ಅದರಿಂದ ಲಾಸ್ ಆದಾಗ ಅವ್ರು ಯಾರು ನಮಗೆ ಯಾರ ಹತ್ರ ಹೋಗಿ ಕೇಳಬೇಕು ಅನ್ನೋ ಒಂದು ನಾರ್ಮಲ್ ಪೀಪಲ್ ಮೈಂಡ್ ಸೆಟ್ ಅಥವಾ ನಾರ್ಮಲ್ ಪೀಪಲ್ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಿದ್ದೀವಿ. ಆ್ಯಂಡ್ ನಾವೆಲ್ಲ ಅದರಲ್ಲಿ ಅವರ ಬಿಸ್ನೆಸ್ಸಲ್ಲಿ ಆ್ಯಕ್ಚುಲಿ ಅವ್ರು ಮಾಡ್ತಿರೋದು ಅವ್ರ ಬಿಸ್ನೆಸ್ ಸಕ್ಸಸ್ ಆಗುತ್ತೆ, ಬಟ್ ನಾವು ಅದರಲ್ಲೆಲ್ಲ ಯಾವ ರೀತಿಯಲ್ಲಿ ಕುರಿಗಳಾಗ್ತಿದ್ವಿ, ಈ ಥರ ವಿಷಯಗಳು. ಬಟ್ ಇದು ಯಾವುದನ್ನು ಅವರು ಒಂದು ರೀತಿಯಲ್ಲಿ ಕೆಲವೊಂದು ಟೈಮಲ್ಲಿ ಏನು ಗೊತ್ತಾ, ಈ ಬಿಟರ್ ಟ್ರೂತ್ ಅಂತಾರೆ, ಆ ರೀತಿಯಲ್ಲೇ ಇವ್ರು ಇದನ್ನು ನಮಗೆ ಅಡ್ವೈಸ್ ರೀತಿಯಲ್ಲಿ ಹೇಳಿದರೆ ಖಂಡಿತವಾಗ್ಲೂ ನಾವು ಕೇಳ್ತಾ ಇರಲಿಲ್ಲ. ಇದನ್ನೆಲ್ಲ ನೀವು ಮಾಡಬಾರ್ದು, ಹೀಗಿರಿ ಹಾಗೆ, ಖಂಡಿತವಾಗ್ಲೂ ನಮಗೆ ಬೋರ್ ಆಗ್ತಿತ್ತು, ಕೇಳ್ತಾ ಇರಲಿಲ್ಲ. ಬಟ್ ಅದನ್ನು ಒಂದು ಸ್ಟೋರಿಯಾಗಿ ಅವ್ರು ಮಾಡಿರೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿ ಆ್ಯಂಡ್ ಖಂಡಿತವಾಗ್ಲೂ ಅದರಿಂದ ನಾವು ಒಂದೊಳ್ಳೆ ವಿಷಯಗಳನ್ನು ನಾವು ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ಅದನ್ನು ತಗೊಳಕ್ಕೆ ನೋಡ್ತೀವಿ. ಆ ರೀತಿಯಾದ ಒಂದು ಪುಸ್ತಕ ಅಂತ ಹೇಳ್ಬೋದು. ಆ್ಯಂಡ್ ಯೂಶಲಿ ಈ ಕ್ರೈಮ್ ಸೀನ್ಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಅಥವಾ ಈ ಇನ್ವೆಸ್ಟಿಗೇಟಿವ್ಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಯಾಕಂದರೆ ಇದು ಕಂಪ್ಲೀಟ್ ಆಗಿ ಇದೊಂದೇ ಜಾನರ್ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಸ್ವಲ್ಪ ಕ್ರೈಮ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕೆಲವೊಂದು ಬರುತ್ತೆ ಆ್ಯಂಡ್ ಇನ್ವೆಸ್ಟಿಗೇಟಿವ್ ವಿಷಯಗಳು ಬರುತ್ತೆ. ಸೊ ಅದಕ್ಕೆ ಹೇಳಿದ್ದು ಇದು ಒಂದು ರೀತಿಯಲ್ಲಿ ಸಿನಿಮ್ಯಾಟಿಕ್ ಪ್ಯಾಕೇಜ್ ಅಂತ, ಯಾಕಂದರೆ ಎಲ್ಲ ಎಲಿಮೆಂಟ್ಸು ಬರುತ್ತೆ ಇದರಲ್ಲಿ. ಮಧ್ಯೆ ಲವ್ ಸ್ಟೋರೀಸ್ ಬರುತ್ತೆ, ಸ್ವಲ್ಪ ಮಸಾಲ ರೊಮ್ಯಾಂಟಿಕ್ ಸೀನ್ಸ್ ಬರುತ್ತೆ, ಎಲ್ಲ ರೀತಿಯಾದ ವಿಷಯಗಳು ಫುಲ್ ಮಿಕ್ಸ್ಡ್ ಮಸಾಲ ಇದೆ. ಸೊ ಆ ರೀತಿಯಲ್ಲಿ ನೋಡೋದಾದರೆ ನಿಮಗೆ ಒಂದು ಒಳ್ಳೆ ಕಮರ್ಷಿಯಲ್ ಪ್ಯಾಕೇಜ್ ಥರ ಫೀಲ್ ಆಗಿಬಿಡುತ್ತೆ ಈ ಕಂಪ್ಲೀಟ್ ಬುಕ್ ಬಂದು. ಬಟ್ ಇದರಲ್ಲಿರೋ ನೆಗೆಟಿವ್ ವಿಷಯ ನನಗೆ ಪರ್ಸ್ನಲಿ ಅನಿಸಿದ್ದು ಏನಪ್ಪ ಅಂತಂದರೆ ಎಕ್ಸ್ಟ್ರೀಮ್ ಸೆಕ್ಷುವಲೈಸಿಂಗ್ ಕಂಟೆಂಟ್ಸ್. ಇದರಲ್ಲಿ ಆ್ಯಕ್ಚುಲಿ ಕೆಲವೊಂದು ಸಿಚುಯೇಷನ್ ಅಲ್ಲದ ಅವಶ್ಯಕತೆ ಇದ್ರೂ ಕೆಲವೊಂದು ಸಿಚುಯೇಷನಲ್ಲಿ ಅವರು ಈ ಆಥರ್ ಇದನ್ನು ಅವಾಯ್ಡ್ ಮಾಡಿದ್ರು ಇದು ಬೆಸ್ಟ್ ಇರ್ತಿತ್ತು, ಏನು ತುಂಬ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಅಂದರೆ ಕತೆ ಅದು ಯಾವ ರೀತಿಯಲ್ಲೂ ಹುಡ್ತಾ ಬೀಳ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ಸುತ್ತೆ. ಬಟ್ ಅಷ್ಟು ಸೆಕ್ಷುವಲೈಸಿಂಗ್ ಆಗಿರೋ ವಿಷಯಗಳನ್ನು ಬರೀಬೇಕಾದ್ರೆ ನಾವು ಎಲ್ಲ ಏಜ್ ಕ್ಯಾಟಗರಿಯವರಿಗೂ ಅಥವಾ ಎಲ್ಲ ಮೈಂಡ್ಸೆಟ್ ಕ್ಯಾಟಗರಿಯವರಿಗೂ ಇದನ್ನು ರೆಕಮೆಂಡ್ ಮಾಡೋದು ಬಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈ ನಾವೆಲಲ್ಲಿ ತುಂಬ ರಿಪೀಟೆಡ್ ಟೈಮ್ಸಲ್ಲಿ ತುಂಬ ಸರಿ ಎಕ್ಸ್ಟ್ರೀಮ್ ಸೆಕ್ಷುವಲೈಸಿಂಗ್ ಕಂಟೆಂಟ್ಸ್ ಅನ್ನೋದೇನಿದೆ ಅದು ಒಂದು ರೀತಿಯಲ್ಲಿ ಈ ಮೂವಿಲೆಲ್ಲ A ಸರ್ಟಿಫೈಡ್ ಮೂವಿ ರೀತಿಯಲ್ಲಿ ಆಗೋಗುತ್ತೆ. ಆ್ಯಂಡ್ ಇದು ಇವರ ಫಸ್ಟ್ ನಾವೆಲ್ ಆಗಿರೋದ್ರಿಂದ ಆ್ಯಂಡ್ ಅಥವಾ ಇದು ಹೊಸ ಕಾದಂಬರಿ ಆಗಿರೋದ್ರಿಂದ ಕನ್ನಡ ಇಂಡಸ್ಟ್ರಿಗೆ. ಸೊ ಇದು ನೆಕ್ಸ್ಟ್ ಬೇರೆ ಪುಸ್ತಕಗಳಲ್ಲಿ ಈ ರೀತಿಯಾದ ಕೆಲವೊಂದು ಕಂಟೆಂಟ್ಸ್ನ ಅವಾಯ್ಡ್ ಮಾಡೋದು. ಆ್ಯಂಡ್ ಅಫ್ಕೋರ್ಸ್ ಇದು ಒಂದು ರೀತಿಯಾದ ಕ್ರಿಮಿನಲ್ ಓರಿಯೆಂಟೆಡ್ ಆಗಿರೋ ಕತೆ ಆಗಿರೋದ್ರಿಂದ ಅವಶ್ಯಕತೆ ಇರುತ್ತೆ ಕೆಲವೊಂದು ಸರಿ ಕತೆ ಹೇಳೋಕ್ಕೆ. ಬಟ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಅವಾಯ್ಡ್ ಮಾಡಿದರೆ, ಯಾಕಂದರೆ ಇದರಲ್ಲಿ ಇರೋ ಅಂಥ ತುಂಬ ವಿಷಯಗಳು ಸೀರಿಯಸ್ಲಿ ಇಟ್ಸ್ ಸ್ಟನ್ನಿಂಗ್. ಯಾಕಂದರೆ ಇದರಲ್ಲಿ ಇವರು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತಾರೆ, ಡಾರ್ಕ್ ವೆಬ್ ಬಗ್ಗೆ ಮಾತಾಡ್ತಾರೆ, ಅಥವಾ ಈ ಥರ ಬೆಟ್ಟಿಂಗ್ ಆ್ಯಪ್ಸಿಂದ ಯಾವ ರೀತಿಯಲ್ಲಿ ಯಾವ ರೀತಿ ಆ ಕ್ರೈಮ್ನ ಇವರು ಯಾವ ರೀತಿ ಆ ಕ್ರೈಮ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಅದು ಇಲ್ಲದೆ ಇನ್ವೆಸ್ಟಿಗೇಟಿವ್ ವಿಷಯಗಳೆಲ್ಲನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದೆಲ್ಲದೂ ಇರಬೇಕಾದ್ರೆ ಈ ರೀತಿಯಾದ ವಿಷಯಗಳು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರು ಅಂತಂದರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ಈ ನಾವೆಲ್ ಓದೋದಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಈ ನಾವೆಲ್ ಓದೋಕ್ಕೆ ಡಿಲೇ ಆಗಿದ್ದಕ್ಕೆ ಅದು ಒಂದು ರೀಸನ್ ಅಂತ ಹೇಳ್ಬೋದು. ಯಾಕಂದರೆ ಕಥೆಯಲ್ಲಿ ಎಲ್ಲೋ ಒಂದು ಕಡೆ ಅದು ಸ್ಪೀಡ್ ಬ್ರೇಕರ್ ಥರ ನಮಗೆ ಫೀಲ್ ಆಗುತ್ತೆ. ಇಟ್ಸ್ ನಾಟ್ ದಟ್ ಕಂಫರ್ಟಬಲ್ ಅಂತ ಹೇಳ್ಬೋದು. ಆ್ಯಂಡ್ ಅದನ್ನು ಬಿಟ್ಟರೆ ಅದರ್ವೈಸ್ ಈ ನಾವೆಲ್ ಬಂದು ಇದರಲ್ಲಿ ಎಸ್ಪೆಷಲಿ ಇದು ಒಂದು 4 ಅಧ್ಯಾಯವಾಗಿ ಇದನ್ನು ಅವರು ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಕಿಷ್ಕಿಂಧ ಅಂತ 4ನೇ ಅಧ್ಯಾಯ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದ್ದ ಅಧ್ಯಾಯ ಅದೇ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆ ಕಿಷ್ಕಿಂಧ ಅನ್ನೋದು ಕೂಡ ಯಾವ ರೀತಿಯಲ್ಲಿ ಅವರು ಇಟ್ಟಿರ್ತಾರೆ ಅಂದರೆ ಇದರಲ್ಲಿ ಅವರು ಒಂದು ಆ್ಯಪ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋಕ್ಕೆ. ಆ್ಯಂಡ್ ಆ ಆ್ಯಪಲ್ಲಿ ಅವರು ಮತ್ತು ಅವ್ರ ಗರ್ಲ್ ಫ್ರೆಂಡ್ ಇಬ್ಬರು ಮಾತ್ರ ಅದಕ್ಕೆ ಆಕ್ಸೆಸಿಬಿಲಿಟಿ ಇರುತ್ತೆ ಆ ರೀತಿಯಲ್ಲಿ. ಸೊ ಈ ರೀತಿಯಾದ ತುಂಬ ಡಿಫ್ರೆಂಟ್ ವಿಷಯಗಳನ್ನು ನಾವು ಇದರಲ್ಲಿ ಓದ್ಬೋದು, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಕಿಷ್ಕಿಂಧ ಅನ್ನೋ ಒಂದು ಚಾಪ್ಟರ್ ದಟ್ ಈಸ್ ಕ್ಲೈಮ್ಯಾಕ್ಸ್, ಅದು ತುಂಬಾ ಚೆನ್ನಾಗಿರುತ್ತೆ. ನಂಗೆ ಅದು ಮುಗ್ದಿದ್ದೇ ಗೊತ್ತಾಗಲಿಲ್ಲ ಆ ಅಧ್ಯಾಯ ಮಾತ್ರ, ಆ ರೀತಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇದ್ರಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸೆಕೆಂಡ್ ಪಾರ್ಟಿಗೆ ಈ ಬುಕ್ನ ಸೆಕೆಂಡ್ ಪಾರ್ಟಿಗೆ ಕೂಡ ಆ ಥರ ಇದರಲ್ಲಿ ಲೀಡ್ ಕೊಟ್ಟು ಹೋಗಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲರೂ ಪಾರ್ಟ್ 1ನ ಮುಗಿಸ್ಬಿಟ್ಟಿರಿ, ಸೆಕೆಂಡ್ ಪಾರ್ಟ್ ಪಬ್ಲಿಷ್ ಆಗೋಕ್ಕೂ ಮುಂಚೆ. ಆ್ಯಂಡ್ ಈ ಬುಕ್ ಬಂದು ನಿಮಗೆ 404 ಪೇಜಸ್ ಇದೆ. ಆ್ಯಂಡ್ ಇದರ ಕಾಸ್ಟ್ ಬಂದು 350 ರೂಪಾಯಿ. ಇದರ ಲಿಂಕ್ ಬಂದು ಅಥವಾ ಇದರ ಪರ್ಚೇಸಿಂಗ್ ಡೀಟೇಲ್ಸ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ಬೇಗ ಎಲ್ಲರೂ ಇದನ್ನು ಪರ್ಚೇಸ್ ಮಾಡಿಕೊಂಡು ಓದೋಕ್ಕೆ ಟ್ರೈ ಮಾಡಿ. ಒಂದು ಒಳ್ಳೆ ಪುಸ್ತಕ ಅಂತ ಹೇಳ್ಬೋದು. ನಾನು ಕೆಲವೊಂದು ವಿಷಯಗಳಲ್ಲಿ ಇದರಲ್ಲಿ ಡಿಸಪಾಯಿಂಟ್ ಆಯಿತು ಅಂತ ಬಿಟ್ಟರೆ ಇದು ಒಂದು ಎಸ್ಪೆಷಲಿ ನೀವು ಸ್ವಲ್ಪ ರೆಗ್ಯುಲರ್ ನಾವೆಲ್ ರೀಡರ್ಸ್ ಆಗಿದ್ದರೆ ಈ ಬುಕ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅಥವಾ ಬಿಗಿನರ್ಸ್ ಆಗಿದ್ದರೆ ಬಿಗಿನರ್ಸ್ ನೀವು ಇದನ್ನು ಓದ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ 20 years ಅಬೋವ್ ಇರೋರು ಈ ಬುಕ್ನ ಓದೋಕ್ಕೆ ಟ್ರೈ ಮಾಡಿ. ಅದು ನನ್ನ ಪರ್ಸನಲ್ ಸಜೆಷನ್ ಆಗಿರುತ್ತೆ. ಆ್ಯಂಡ್ ಇದೇ ರೀತಿ ಬೇರೆ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಹಿಯರ್.